ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಏನು ಕಳ್ಸಿಕೊಂಡು ಹೋಯಿತು. ಇವತ್ತಿಗೆ 4 ದಿನ ಆಗಿದೆ. ಈಗಾಗಲೇ ಜಿಂದಾಲ್ನಿಂದ ಜೀರೋ ಟ್ರಾಫಿಕ್ನಲ್ಲಿ ಬಂದಿರತಕ್ಕಂಥ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಕಾರ್ಯ ಇನ್ನೇನು ಆರಂಭ ಆಗಬೇಕು. ಯಾಕಂದ್ರೆ ಒಟ್ಟಾರೆ ಟೋಟಲ್ 5 ಗೇಟ್ಗಳನ್ನು ಅಲ್ಲಿ ಅಳವಡಿಸಬೇಕಂತಂದು ಈಗಾಗಲೇ ಈ ಒಂದು ಜಲಾಶಯದ ತಂತ್ರಜ್ಞರಾದಂಥ ಮತ್ತು ಈ ಒಂದು ತುಂಗಭದ್ರಾ ಜಲಾಶಯದ ನಿವೃತ್ತ ಇಂಜಿನಿಯರ್ ಆದಂಥ ಕನಯ್ಯ ನಾಯ್ಡು ಅವರು ಹೇಳಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಕೊಪ್ಪಳ ಸಂಸದರಾದಂಥ ರಾಜಶೇಖರ್ ಇಟ್ನಾಳ್ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್, ಈಗಾಗಲೇ ಇವತ್ತಿನಿಂದ ಕಾರ್ಯ ಆರಂಭ ಆಗುತ್ತೆ ಅಂತ ಹೇಳಾಗ್ತಿದೆ. ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಸರ್? ಈಗಾಗಲೇ ಜಿಂದಾಲ್ ಕಂಪನಿಯವರು 4 ಫೀಟು ಮತ್ತು 60 ಫೀಟ್ ಇರ್ತಕ್ಕಂಥ ಒಂದು ಪೀಸನ್ನು ಈಗಾಗಲೇ ಜಿಂದಾಲ್ ಕಂಪನಿಯವರು ಒಂದು ಗೇಟ್ ತಂದಿದ್ದಾರೆ. ಅದನ್ನು 3 ಗಂಟೆ ಸುಮಾರಿಗೆ ಅದನ್ನು ಇಳಿಸ್ತಕ್ಕಂಥ ಪ್ರಯತ್ನವನ್ನು ಈಗ ಮಾಡ್ತಾರೆ. ಮೋಸ್ಟ್ಲಿ ನಮಗೆ ವಿಶ್ವಾಸ ಇದೆ 100ಕ್ಕೆ 100 ಅದು ಸಕ್ಸಸ್ ಆಗುತ್ತೆ, ಸ್ಟಾಪ್ ಗೇಟ್ ಅಳವಡಿಕೆ ಸಕ್ಸಸ್ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಸರ್, ಈಗ ಜಲಾಶಯದಲ್ಲಿ 80 TMC ನೀರು ಉಳಿಸ್ಕೊಂಡು ನಾವು ಪ್ಲಾನ್ ಎನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತಂದು ಈಗಾಗಲೇ ತಜ್ಞರು ಹೇಳಿದ್ರು. ಆದರೆ ಇವತ್ತು ಜಲಾಶಯದಲ್ಲಿ ನೋಡಿದ್ರೆ 77 TMC ನೀರಿದೆ. ಇವತ್ತು ಆರಂಭ ಮಾಡ್ಬೋದು ಅಂತೀರಾ ಅಥವಾ 60 TMC ಇಳಿದ ನಂತರ ಈ ಒಂದು ಕಾರ್ಯ ಆರಂಭ ಆಗುತ್ತೆ ಅಂತೀರಾ? ಈಗ ಮುಂಚೆ ವಿಚಾರ ಮಾಡಿದಾಗ ಸುಮಾರು 60 TMC ನೀರು ತೆಗೆದುಬಿಟ್ಟು ಗೇಟ್ ಅಳವಡಿಕೆ ಮಾಡಬೇಕನ್ನೋದಿತ್ತು. ಆದರೆ ಇನ್ನೊಂದು ಮುಂದುವರೆದು ಇವತ್ತು ಎಲ್ಲ ತಂತ್ರಜ್ಞಾನವನ್ನು ಬಳಸ್ಕೊಂಡು ಇವತ್ತು ಜಿಂದಾಲ್ ಕಂಪನಿಯವ್ರನ್ನ ನಮ್ಮ ಗೇಟ್ ಎಕ್ಸ್ಪರ್ಟ್ಸ್ನ ಅವರೆಲ್ಲರನ್ನೂ ಬಳಸ್ಕೊಂಡು ನೀರು ಉಳಿಸ್ಕೊಂಡೇ ಗೇಟ್ ಇಳಿಸೋಂಥ ಪ್ರಯತ್ನ ಮಾಡಬೇಕಂತೇಳಿ ಇವತ್ತು ಸುಮಾರು 75 TMC ನೀರಿದೆ, ಅದರಲ್ಲೇ ಗೇಟ್ ಅಳವಡಿಕೆ ಮಾಡಬೇಕು ಅಂತೇಳಿ ಇವತ್ತು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದರ ಪ್ರಕಾರ ಇವತ್ತು 3 ಗಂಟೆ ಗೇಟ್ ಇಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈಗ ಈ ಒಂದು ಗೇಟ್ ಇಳಿಸಕ್ಕಂಥ ಕೆಲಸ ಒಂದು ಕಠಿಣ ಸವಾಲಿನ ಕೆಲಸನೇ ಆಗಿದೆ ಅಂತ ಹೇಳ್ಬೋದು. ಈಗ ಜಿಂದಾಲಿಂದ 1 ಗೇಟ್ ಬಂದಿದೆ, ಇನ್ನೂ 4 ಗೇಟ್ಗಳು ಬರೋ ನಿರೀಕ್ಷೆ ಇದೆ. ಅಂದ್ರೆ ಒಂದು ಹೊಸಳ್ಳಿಯಿಂದ ಬರುತ್ತೆ ಅಂತ ಹೇಳಾಗ್ತಿದೆ, ಇನ್ನೊಂದು ನಾರಾಯಣ ಇಂಜಿನಿಯರ್ಸ್ನಿಂದ. ಅವು ಎಲ್ಲ ಗೇಟ್ಗಳು ರೆಡಿ ಆಗಿದ್ದಾವ ಹೇಗೆ ಸರ್? ಈಗಾಗಲೇ ಒಂದು ಗೇಟ್ ಜಿಂದಾಲ್ ಕಂಪನಿಯವರು ರೆಡಿ ಮಾಡಿದ್ದಾರೆ, ಒಂದು ನಾರಾಯಣ ಇಂಜಿನಿಯರಿಂಗ್ಸು ಮತ್ತು ಹಿಂದೂಸ್ತಾನ್ ಇಂಜಿನಿಯರಿಂಗ್ಸ್ 3 ಗೇಟ್ಗಳು ರೆಡಿ ಆಗಿದ್ದಾವೆ. ಅದ್ರ ಗೇಟ್ ಇಳಿಸ್ತಕ್ಕಂಥ ಕೆಲಸ ಮೊದಲನೇದು ಬಹಳ ಕಠಿಣವಾಗಿರುತ್ತೆ. 2ನೇದು 3ನೇದು ಗೇಟ್ ಇಳಿಸೋ ಅದು ಇಷ್ಟೊಂದು ಕಠಿಣವಾಗಿರಲ್ಲ. ಅದಕ್ಕೆ ಮೊದಲನೇ ಗೇಟನ್ನು ಸಕ್ಸಸ್ಫುಲ್ ಆಗಿ ನಾವು ಇಳಿಸಿದ್ರೆ 2, 3 ಆರಾಮಾಗಿ ಇಳಿಸಬಹುದು ಅನ್ನೋ ದೃಷ್ಟಿಯಿಂದ ಒಂದನಿಗೆ ತಂದಿದ್ದಾರೆ. ಅವು 2 ಕೂಡ ರೆಡಿ ಇದಾವೆ. ಟೋಟಲ್ 5 ಗೇಟ್ಗಳನ್ನು ಇಳಿಸಬೇಕು. ಅದರಲ್ಲಿ ಒಂದು ಜಿಂದಾಲ್ ತಂದಿದ್ದಾರೆ, ಒಂದು ನಾರಾಯಣ ಇಂಜಿನಿಯರ್ಸ್ ರೆಡಿ ಮಾಡಿದ್ದಾರೆ, ಒಂದು ಹಿಂದೂಸ್ತಾನ್ ಇಂಜಿನಿಯರ್ಸ್ ರೆಡಿ ಮಾಡಿದ್ದಾರೆ, ಇನ್ನೂ 2 ಕೂಡ ಜಿಂದಾಲ್ನವರು ಕೂಡ ರೆಡಿ ಮಾಡಿದ್ದಾರೆ. ಒಟ್ಟಾರೆ 5 ಗೇಟ್ಗಳನ್ನು ಕೂಡ ರೆಡಿ ಆಗಿದ್ದಾವೆ, ಇಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸರ್, ಈಗ ದೇಶದಲ್ಲೇ ನೋಡಿದ್ರೆ ಈ ತರ ಒಂದು ಕ್ರಸ್ಟ್ ಗೇಟ್ ಕಿತ್ತು ಹೋಗಿರೋದು ಇದೇ ಫಸ್ಟ್ ಪ್ರಕರಣ ಅಂತಾನೆ ಹೇಳಾಗ್ತಿದೆ. ಈಗ ಕನಯ್ಯ ನಾಯ್ಡು ಅವರು ಕೂಡ ತುಂಬಾನೇ ರಿಸ್ಕಿ ಜಾಬ್ ಇದೆ, ಹಾಗಾಗಿ ನಾವು ಜಲಾಶಯದ ಸುತ್ತಮುತ್ತ ಈಗ DC ಅವ್ರಿಗೆ ಹೇಳ್ಬಿಟ್ಟು ನಿಷೇಧಾಜ್ಞೆ ಜಾರಿ ಮಾಡಿದ್ವಿ ಅಂತ ಹೇಳಿದ್ದಾರೆ. ಆದರೆ ಈ ಒಂದು ಪ್ಲಾನ್ ಎ ಸಕ್ಸಸ್ ಆಗದೇ ಇದ್ರೆ ಪ್ಲಾನ್ ಬಿ ಯಾವ ರೀತಿ ರೆಡಿ ಆಗಿದೆ ಸರ್? ಈಗ ಇದೇನು ಹೊಸ ಪ್ರಕರಣ ಅಲ್ಲ, ಈ ಹಿಂದೆ ಕೂಡ ಬಹಳಷ್ಟು ಗೇಟ್ಗಳು ಬಹಳಷ್ಟು ಡ್ಯಾಮ್ಗಳಲ್ಲಿ ಆಗಿದಾವೆ. ಅದು ನಮ್ಮ ಗಮನಕ್ಕೆ ಬಂದಿರಲಿಕ್ಕಿಲ್ಲ. ಇದು ಬಹಳಷ್ಟು ಆಗಿದ್ದಾವೆ. ಇದರಲ್ಲೆಲ್ಲ ಇದ್ರ ಪ್ರಕಾರ ಗೇಟ್ಗಳನ್ನು ಕೂಡಿಸಿದ್ದಾರೆ, ನೀರಲ್ಲಿ ಹೋಗೋ ನೀರಿಗೆ ಕೂಡಿಸಿದ್ದಾರೆ. ಇದರಲ್ಲಿ ಈಗ ಸಿಂಗಲ್ ಪೀಸಿಗೆ ಒಂದು ತಂದಿದ್ದಾರೆ ಗೇಟ್ನ, ಅದನ್ನ ಇಳಿಸ್ಬೇಕು, ಅದನ್ನ ಇಳಿಸಿ ಸ್ಟಾಪ್ ಮಾಡಬೇಕಂತ. ಇದು ಆಗದೇ ಇದ್ರೆ 2 ಪೀಸ್ ಮಾಡಿಬಿಟ್ಟು ಒಳಗಡೆ ಇಟ್ಬಿಟ್ಟು ಜಾಯಿಂಟ್ ಮಾಡ್ತಕ್ಕಂಥ ಅವು 2 ಕೂಡ ಪೀಸ್ ಕೂಡ ರೆಡಿ ಇದಾವೆ. ಇದಿಲ್ಲ ನೆಕ್ಸ್ಟ್ ಅದನ್ನೇ ಮಾಡ್ತಾರೆ, ಇಮಿಡಿಯೇಟ್ಲಿ ಮಾಡ್ತಾರೆ. ಅದು ಕೂಡ ರೆಡಿ ಇದೆ, ಟೋಟಲಿ ಎಲ್ಲ ರೆಡಿ ಇದೆ. 3 ಗಂಟೆಗೆ ಇದಾದರೆ ಸಿಂಗಲ್ ಪೀಸ್ ಇಳಿಸ್ತಾರೆ. ಇದು ಆಗದೆ ಹೋದ್ರೆ 2 ಪೀಸ್ ಮಾಡಿ ಒಳಗಡೆ ಇಟ್ಟು ಜಾಯಿಂಟ್ ಮಾಡತಕ್ಕಂಥದ್ದು ಅದನ್ನು ಕೂಡ ನಾಳೆ ಪ್ರಾರಂಭ ಮಾಡ್ತಾರೆ. ಸರ್, ಈಗಾಗಲೇ ಇವತ್ತು 77 TMC ಇರತಕ್ಕಂಥದ್ದು. ಒಂದ್ ವೇಳೆ ನಾಳೆ ಹೋದ್ರೆ ಒಂದಿನಕ್ಕೆ 8 ರಿಂದ 10 TMC ನೀರು ಹೊರಗಡೆ ಆಗುತ್ತೆ ಅಂತ ಹೇಳಾಗ್ತದೆ. ಅಂದ್ರೆ ಸುಮಾರು ನಾಳೆಗೆ ಒಂದು 60 TMCಗೆ ಬರಬಹುದು ಅಂತ ಒಂದು ಲೆಕ್ಕಾಚಾರ. ಈಗ 2ನೇ ಬೆಳೆ ನಿರೀಕ್ಷೆಯಲ್ಲಿ ಇರ್ತಕ್ಕಂಥ ರೈತರು 1ನೇ ಬೆಳೆಗೆ ನಮಗೆ ನೀರು ಸಿಗೋದು ಡೌಟು ಅಂತಂದು ಈಗ ಆತಂಕದಲ್ಲಿದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಆತಂಕ ಪಡೋ ಅಗತ್ಯ ಇಲ್ಲ. ಇವತ್ತೆಲ್ಲ ಇನ್ಫ್ಲೋ ಇದೆ. ಇವತ್ತಿಗೂ ಕೂಡ ಸುಮಾರು 35-40 ಸಾವಿರ ಇನ್ಫ್ಲೋ ಇದೆ ಇವತ್ತಿಗೂ ಕೂಡ ಸುಮಾರು. ಅಂದ್ರೆ ಒಂದ್ ದಿನಕ್ಕೆ 3-4 TMC ಹಿಂದ್ಗಡೆ ಗೇಟ್ ಕೂಡಿಸ್ತಕ್ಕನ್ನೋದು ಒಂದು ಚಾಲೆಂಜ್ ಆಗಿದೆ. ಗೇಟ್ ಕೂಡಿಸಿದ್ರೆ ಇಮಿಡಿಯೇಟ್ಲಿ ಮತ್ತೆ ಡ್ಯಾಮ್ ತುಂಬುವಂತ ಕೆಲಸ ಆಗುತ್ತೆ. ಆದ್ರೆ 2ನೇ ಬೆಳೆಗೆ ನೀರು ಕೊಡ್ಬೇಕಂದ್ರೆ ನಮಗೆ ನವೆಂಬರ್ ಮಟನು ಡ್ಯಾಮ್ ಫುಲ್ ಇದ್ದಾಗ ಮಾತ್ರ 2ನೇ ಬೆಳೆಗೆ ನೀರು ಕೊಡ್ಲಿಕ್ಕೆ ಆಗುತ್ತೆ. ಹಂಗಾಗಿ ಇವತ್ತಿಂದು ಒಂದು ಬೆಳೆಗೆ ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ. ಯಾಕಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು, ಅಂಕಿಅಂಶ ಸಮೇತ ಹೇಳಿದ್ರು, 1 ವೀಕಿಗೆ ಇಷ್ಟು ಬೇಕಾಗತ್ತೆ ಅಂತೇಳಿ. 1ನೇ ಬೆಳೆಗೆ ಆತಂಕ ಪಡೋ ಅಗತ್ಯ ಏನಿಲ್ಲ. ಈಗ ಇನ್ನೊಂದು ವಿರೋಧ ಪಕ್ಷದವರಾಗಿರ್ಬೋದು, ವಿವಿಧ ಪಕ್ಷಗಳು ಆರೋಪ ಮಾಡ್ತಿರ್ತಾರೆ, ಈಗ ಮೇಂಟೆನೆನ್ಸ್ ಮಾಡದೇ ಇರೋ ಒಂದು ಕಾರಣಕ್ಕೆ ಈ ಒಂದು ಕ್ರಸ್ಟ್ ಗೇಟ್ ಕಿತ್ತು ಹೋಗಿರತಕ್ಕಂಥದ್ದು. ಈ ಒಂದು ಮೇಂಟೆನೆನ್ಸ್ನ ಅವರು ಯಾಕೆ ಗುಪ್ತವಾಗಿಟ್ಕೊಂತಿದ್ದಾರೆ? ಅಂದ್ರೆ ಎಷ್ಟು ಅನುದಾನ ಬರ್ತಿದೆ, ರಾಜ್ಯ ಸರ್ಕಾರದಿಂದ ಎಷ್ಟು ಅನುದಾನ ಬರ್ತದೆ? ಯಾಕಂದ್ರೆ ಕಾಂಗ್ರೆಸ್ನವರು ಎಲ್ಲರೂ ಇಲ್ಲ ಇದು ಕೇಂದ್ರ ಸರ್ಕಾರದವರು ಮಾಡಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಈಗ ರಾಜಕಾರಣಕ್ಕೆ ಆರೋಪ ಮಾಡೋದು ಬೇರೆ. ಈಗ ಗೇಟ್ ಎಕ್ಸ್ಪರ್ಟ್ಸು, ಆ ಸೇಫ್ಟಿ ಡ್ಯಾಮ್ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ
ಈಗಾಗಲೇ ಈ ಡ್ಯಾಮ್ಗೆ 75 ವರ್ಷ ವಯಸ್ಸಾಗಿದೆ. ಗೇಟಿನ ಆಯುಷ್ಯ ಇರೋದು 50 ವರ್ಷ, 25 ವರ್ಷ ಹೆಚ್ಚಿಗೆನೇ ಬಂದಿದೆ. ಇವೆಲ್ಲ ಗೇಟ್ಗಳನ್ನು ಚೇಂಜ್ ಮಾಡ್ಬೇಕನ್ನೋ ಮಾತನ್ನು ಹೇಳ್ತಿದಾರ. ಈಗ ಅವ್ರು ಎಕ್ಸ್ಪರ್ಟ್ಸ್ ಹೇಳಿದ ಮೇಲೆ ಇವ್ರು ಆರೋಪ ಮಾಡಿದ್ರೆ ಏನು ಅರ್ಥ ಇರುತ್ತೆ? ಅದು ಗೇಟ್ಗೆ ಆಯುಷ್ಯ ಆಗಿದೆ, ಅವ್ನು ಚೇಂಜ್ ಮಾಡಬೇಕು. ಅವ್ನು ಚೇಂಜ್ ಮಾಡಿದರೆ ಮತ್ತೆ ಇನ್ನೂ 30 ವರ್ಷ ಅದ್ರ ಲೈಫ್ ಬರುತ್ತೆ ಅನ್ನೋ ಮಾತನ್ನು ಕೂಡ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಸುಮ್ಮನೆ ಪ್ರಚಾರಕ್ಕೆ ಆರೋಪ ಮಾಡ್ತಾರೆ. ಸರ್, ಈಗ ಅವರೇ ಹೇಳಿರೋ ಪ್ರಕಾರ 50 ಡ್ಯಾಮ್ ಕಟ್ಟಿ 70 ವರ್ಷ ಆಯಿತು. ಅದು ಗೇಟಿನ ಆಯುಷ್ಯ ಬಂದು 40 ವರ್ಷ. ಈಗ 30 ವರ್ಷ ಅವರು ಇದನ್ನು ಬದಲಾವಣೆ ಮಾಡೋ ಕೆಲಸ ಯಾಕೆ ಮಾಡಲಿಲ್ಲ ಅಂತ ಅದನ್ನು ನೀವು ಬೋರ್ಡ್ನೇರಿಗೆ ಕೇಳಬೇಕು. ಪ್ರಶ್ನೆ ಬೋರ್ಡ್ನೇರ್ ಅದನ್ನ ಮಾಡಬೇಕು. ಬೋರ್ಡ್ನೇರು ಆ ಕೆಲಸ ಮಾಡಬೇಕು. ಯಾವಾಗ ಕಿತ್ಕೊಂಡು ಹೋಗೋಕ್ಕಿಂತ ಮುಂಚೆನೇ ಇದನ್ನು ವಿಚಾರ ಮಾಡಿ ಬೋರ್ಡ್ನವರು ಎಲ್ಲ ಗೇಟ್ಗಳನ್ನು ರಿಪ್ಲೇಸ್ ಮಾಡಬೇಕಿತ್ತು, ಹೊಸ ಗೇಟ್ಗಳನ್ನು ಕೂಡಿಸ್ಬೇಕಿತ್ತು. ಬೋರ್ಡ್ ಗಮನಕ್ಕೆ ಸರ್ಕಾರಗಳು ಯಾವುದೇ ಸರ್ಕಾರ ಇರ್ಬೋದು ತರುವಲ್ಲಿ ಈ ಗಮನಕ್ಕೆ ತರೋದನ್ನೋದಕ್ಕಿಂತ ಹೆಚ್ಚಿಗೆ ಬೋರ್ಡ್ ಕೆಲಸ ಏನು? ಎಲ್ಲವನ್ನು ಬಂದು ಯಾರು ನಾವು ಕ್ವಾಲಿಟಿ ಟೆಸ್ಟ್ ಮಾಡಿ ಅವ್ರು ರಿಪೋರ್ಟ್ ಕೊಡೋಕ್ಕಾಗತ್ತೆ, ಇದು ಗೇಟ್ ಸರಿ ಇಲ್ಲ ಅಂತೇಳಿ. ಅವ್ರ ಕೆಲಸದ ಅವ್ರು ಮಾಡ್ಬೇಕು. ಅದನ್ನ ಬೋರ್ಡ್ನವರು ಮಾಡಿಲ್ಲ, ತಪ್ಪು ಯಾರ್ದು? ಅದಕ್ಕೆ ಬೋರ್ಡ್ನವರು ಆನ್ಸರ್ ಮಾಡಬೇಕು. ಒಟ್ಟಾರೆ ಕೊನೆ ಎಷ್ಟು ದಿನದೊಳಗಡೆ ಈ ಒಂದು ಪ್ಲಾನ್ಗೆ ಗೇಟ್ ಅನ್ನು ಗುಡಿಸುವಂತ ಕಾರ್ಯಾಚರಣೆ ಆಗ್ಬೋದು ಅಂತ ಇವತ್ತು ಗೇಟ್ ಇಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರ. ಇದು ಮೊದಲನೇ ಸಕ್ಸಸ್ ಆದರೆ ಅದೇನು 2 ದಿನದಲ್ಲೇ ಅದು ಎಲ್ಲ ಗೇಟ್ಗಳನ್ನು ಇಳಿಸೋಕ್ಕಂತ ಕೆಲಸ ಆಗುತ್ತೆ. ಅದ್ರ ಮೊದಲನೇ ಕಠಿಣವಾಗಿರುತ್ತೆ, ಅದನ್ನು ಮಾಡಬೇಕಾಗೈತಿ. ಅದಾದ್ರೆ 2, 3, 4, 5 ಬಹಳ ಸರಳ ಇರುತ್ತೆ, ಅವ್ನು ಮಾಡಿಬಿಡ್ತಾರೆ ಹಿಂದೆಲ್ಲ. ಇದಿಷ್ಟು ಕೊಪ್ಪಳ ಸಂಸದರಾದಂತಹ ರಾಜಶೇಖರ್ ಇಟ್ನಾಳ್ ಅವರ ಮಾತಾಗಿದೆ. ಕೊಪ್ಪಳದಿಂದ ಶ್ರೀಹರಿ ಜೊತೆ ಶಿವರಾಜ್ಕುಮಾರ್, ಪವರ್ ಟಿವಿ.